ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಶಿಕ್ಷಕರು ರಿಸಲ್ಟ್ ಶೀಟನ್ನು ತಯಾರಿಸಬೇಕಾದಾಗ ಪಾಸ್ ಮತ್ತು ಫೇಲನ್ನು ಕೊಡಬೇಕಾಗುತ್ತೆ. ಅದನ್ನು ಎಕ್ಸೆಲಲ್ಲಿ ಯಾವ ರೀತಿ ಮಾಡುವುದು ಅನ್ನೋದನ್ನು ನೋಡೋಣ. ಒಂದೇ ವಿಷಯವನ್ನು ಅಂದರೆ ವೈಯಕ್ತಿಕವಾಗಿ ಅವರು ಬೋಧಿಸುವಂಥ ವಿಷಯವನ್ನು ಪಾಸ್ ಅಥವಾ ಫೇಲ್ ಅಂತ ನಿರ್ಧರಿಸುವುದು ತುಂಬ ಸುಲಭ. ಪಾಸ್ ಅಥವಾ ಫೇಲನ್ನು ಕಂಡುಹಿಡಿಯೋದಕ್ಕೆ ಯಾವ ರೀತಿ ಫಾರ್ಮುಲಾ ಕೊಡಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಈಕ್ವಲ್ ಟು ಸೈನ್ ಹಾಕಿ ಇಫ್ ಕಂಡೀಷನನ್ನು ಯೂಸ್ ಮಾಡಬೇಕಾಗತ್ತೆ. ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ, ಇವಾಗ ಈ ವಿಷಯ ನನ್ನ ವಿಷಯ ಗಣಿತವಾಗಿದೆ. ಸೊ ನಾನು ಗಣಿತ ವಿಷಯದ ಮೊದಲನೇ ಮಗುವಿನ ಸೆಲ್ಲನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 28, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 28, ಇದು 80 ಮಾರ್ಕ್ಸಿಗೆ ನಾನು ನಿರ್ಧರಿಸ್ತಾ ಇರೋದ್ರಿಂದ 28 ಪೂರ್ಣ ಪ್ರಮಾಣದಲ್ಲಿ ಪಾಸ್ ಆಗುವಂತಹ ಅಂಕ. ಮುಂದೆ ನೋಡೋಣ, ನಾವು ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇವಾಗ ಪೂರ್ಣ ಪ್ರಮಾಣದಲ್ಲಿ ಪಾಸ್ ಆಗಬೇಕು ಅಂದರೆ ಮಗು 28 ಗಳಿಸಿರಬೇಕು. ಸೊ ಇಫ್ F2 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 28, ಆವಾಗ ನಾವು ಏನಂತ ಕೊಡಬೇಕು, ರಿಸಲ್ಟನ್ನು ಕೊಡಬೇಕಾಗತ್ತೆ. ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿ ಪಾಸ್ ಅಂತ ಟೈಪ್ ಮಾಡಿ. ಪಾಸ್ ಮತ್ತು ಡಬಲ್ ಇನ್ವರ್ಟೆಡ್ ಕಾಮಾ, ಸಿಂಗಲ್ ಕಾಮಾ, ಮತ್ತು ಡಬಲ್ ಇನ್ವರ್ಟೆಡ್ ಕಾಮಾ, ಇಲ್ಲಾಂದರೆ ಅದು ಫೇಲು, FAIL, ಡಬಲ್ ಇನ್ವರ್ಟೆಡ್ ಕಾಮಾ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಂಟರ್ ಅಂತ ಹಾಕಿ. ಸೊ ನೋಡಿ, ಇಲ್ಲಿ ಮಗು ಪಾಸ್ ಆಗಿದೆ. ಇದನ್ನು ನಾನು ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ಅಂಕಗಳನ್ನು ತುಂಬದೇ ಇರೋದಕ್ಕೆ ಇದು ಫೇಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ 28 ಬದಲಾಗಿ ನಾನು 27 ಕೊಡ್ತಾ ಇದ್ದೀನಿ. ನೋಡಿ ಏನಾಗುತ್ತೆ, ಮಗು ಫೇಲ್ ಆಯಿತು. ಸೊ ಇಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪಾಸ್ ಅಥವಾ ಫೇಲ್ ಅಂತ ಡಿಸೈಡ್ ಮಾಡಬೇಕು ಅಂದರೆ ಇಸ್ ಈಕ್ವಲ್ ಟು ಇಫ್ ಆ ಸೆಲ್ಲಿನ ಅಡ್ರೆಸ್ಸು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಯಾವ ಅಂಕವನ್ನು ಡಿಸೈಡ್ ಮಾಡಿದ್ದೀರಾ ಆ ಅಂಕವನ್ನು ಇಲ್ಲಿ ನಮೂದಿಸ್ತೀರಾ, ಕಾಮಾ, ಇನ್ವರ್ಟೆಡ್ ಕಾಮಾ, ಪಾಸ್, ಇನ್ವರ್ಟೆಡ್ ಕಾಮಾ, ಕಾಮಾ, ಮತ್ತು ಇನ್ವರ್ಟೆಡ್ ಕಾಮಾ, ಫೇಲ್, ಇನ್ವರ್ಟೆಡ್ ಕಾಮಾ, ಬ್ರ್ಯಾಕೆಟ್ ಕ್ಲೋಸ್. ಈ ರೀತಿ ನೀವು ಫಾರ್ಮುಲಾವನ್ನು ಬರೀತೀರಾ. ಸೊ ಇದು ಒಂದೇ ವಿಷಯಕ್ಕೆ ತುಂಬ ಸುಲಭ. ಅದೇ ನಾನು 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಟೋಟಲ್ಗೆ ಸಂಬಂಧಪಟ್ಟಂತೆ ಪಾಸ್ ಅಥವಾ ಫೇಲ್ ಅಂತ ನಿರ್ಧರಿಸಬೇಕಾಗಿದೆ. ಸೊ ಇವಾಗ ನಾನೊಬ್ಬ ಕ್ಲಾಸ್ ಟೀಚರ್ ಆಗಿ ನನ್ನ ಕ್ಲಾಸಿನ ರಿಸಲ್ಟ್ ಶೀಟನ್ನು ನಾನು ರೆಡಿ ಮಾಡ್ಕೊಳ್ಬೇಕಾಗಿದೆ. ಹಾಗಾದರೆ ನನ್ನ ಜವಾಬ್ದಾರಿ ಏನಿಲ್ಲಿ, ಮಗು ಎಲ್ಲ ವಿಷಯಗಳಲ್ಲೂ ಎಷ್ಟು ಅಂಕಗಳನ್ನು ಪಡೆದಿದೆ, ಟೋಟಲ್ ಎಷ್ಟಾಗಿದೆ ಅದನ್ನು ನಾನು ಗಮನಿಸಿ, ಟೋಟಲಲ್ಲಿ ಪಾಸಾಗಿ ಯಾವುದಾದ್ರೂ 1 ಅಥವಾ 2 ವಿಷಯಗಳಲ್ಲಿ ಮಗು 24 ಅಂಕಗಳನ್ನು ಪಡೆದ್ರೆ ಅದು ಪಾಸು, ಇಲ್ಲದೇ ಇದ್ದರೆ ಫೇಲು ಅಂತ ನಾನು ಡಿಸೈಡ್ ಮಾಡಬೇಕಾಗತ್ತೆ. ಆಗ 6 ವಿಷಯಗಳನ್ನು ನಾನು ಈ ರೀತಿಯಲ್ಲಿ ಚೆಕ್ ಮಾಡ್ತಾ ಕೂಡಬೇಕಾಗತ್ತೆ. ಸೊ ನೋಡ್ರಿ, ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ 80 ಅಂಕಗಳಿಗೆ ನಾವು ಕಂಪೇರ್ ಮಾಡಿದಾಗ 175 ಪಾಸಿಂಗ್ ಟೋಟಲ್ ಆಗಿರುತ್ತೆ. ನಂತರ 28 ಪ್ರತಿ ಸಬ್ಜೆಕ್ಟಿಗೂ ಪಾಸಿಂಗ್ ಅಂಕ, 1 ಅಥವಾ 2 ವಿಷಯದಲ್ಲಿ 24 ಅಂಕ, ಟೋಟಲ್ 175 ಆ್ಯಂಡ್ ಅಬವ್ ಇದ್ದು ಯಾವುದಾದ್ರೂ ವಿಷಯಗಳಲ್ಲಿ 24 ಅಂಕ ಬಂದರೆ ಮಗು ಪಾಸ್. ಈ ಎಲ್ಲ ಕಂಡೀಷನನ್ನು ಹಾಕಿ ನಾನೊಂದು ಫಾರ್ಮುಲಾ ತಯಾರಿಸಬೇಕಾಗಿದೆ. ಹಾಗಾದರೆ ಅದನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಇವಾಗ ನೋಡೋಣ. ಯಾವುದೇ ಒಂದು ಫಾರ್ಮುಲಾವನ್ನು ಕೊಡಬೇಕಾದಾಗ ನಾವು ಮೊದಲಿಗೆ ಈಕ್ವಲ್ ಟು ಸೈನನ್ನು ಹಾಕಬೇಕು. ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್, ಯಾಕಂದರೆ ಇಲ್ಲಿ ಕಂಡೀಷನ್ಸ್ ತುಂಬ ಇರೋದ್ರಿಂದ ಆ್ಯಂಡ್ ಹಾಕಿ ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ. ನನ್ನ ಫಸ್ಟ್ ಕಂಡೀಷನ್ ಏನು, ಟೋಟಲಲ್ಲಿ ಪಾಸ್ ಆಗಿರಬೇಕು. ಸೊ ನಾನು ಟೋಟಲಿನ ಒಂದು ಸೆಲ್ಲಿನ ಅಡ್ರೆಸ್ಸನ್ನು ಕಾಪಿ ಮಾಡ್ತಾ ಇದ್ದೀನಿ. ಸೊ ಇದು L2 ಆಗಿದೆ. ಇಫ್ L2 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 175, ಪಾಸಿಂಗ್ ಟೋಟಲ್ ಎಷ್ಟು, 175. ಸೊ L2 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 175, ಕಾಮಾ, ಇಲ್ಲಿ ಮೇಲೆ ನೀವು ಗಮನಿಸ್ಬೋದು, ಫಾರ್ಮುಲಾ ಬಾರಲ್ಲಿ ಇದನ್ನು ನೀವು ಗಮನಿಸ್ಬೋದು, ಕಾಮಾ. ನೆಕ್ಸ್ಟು ಕನ್ನಡದಲ್ಲಿ ಎಷ್ಟು ಗಳಿಸ್ಬೇಕು ಮಗು, 35. ಪಾಸ್ ಆಗಬೇಕು ಅಂದರೆ 35 ಅಂಕ ಬೇಕು. ಸೊ C2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35, ಕಾಮಾ. ನೆಕ್ಸ್ಟ್ ಸಬ್ಜೆಕ್ಟು ಇಂಗ್ಲೀಷು D2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 24, ಸೈನ್ಸ್ G2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 24, ಕಾಮಾ. ಸೋಷಿಯಲ್ F2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 24. ಸೊ ಎಲ್ಲ ವಿಷಯಗಳಾಯಿತು. ಬ್ರ್ಯಾಕೆಟ್ ಕ್ಲೋಸ್, ಕಾಮಾ.
ಇನ್ವರ್ಟೆಡ್ ಕಾಮಾ, ಕಂಡೀಷನ್ನು ಪಾಸ್, ಪಿ ಪಾಸ್, ಇನ್ವರ್ಟೆಡ್ ಕಾಮಾ, ಕಾಮಾ, ಮತ್ತೆ ಆರ್ ಫೇಲ್, ಇನ್ವರ್ಟೆಡ್ ಕಾಮಾ, ಮತ್ತು ಇನ್ವರ್ಟೆಡ್ ಕಾಮಾ, ಬ್ರ್ಯಾಕೆಟ್ ಕ್ಲೋಸ್ ಹಾಕಿ ಎಂಟ್ರ್ ಅಂತ ಕೊಡಿ. ಸೊ ನೋಡಿ, ಇಲ್ಲಿ ಈ ಮಗು ಪಾಸ್ ಆಗಿದೆ. ಇದನ್ನು ನಾನು ಕೆಳಗಿನ ಸೆಲ್ಸ್ಗಳಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಮನಿಸ್ಬೋದು ನೋಡಿ, ಟೋಟಲ್ಲು 170 ಆಗಿದೆ, ಅಂದರೆ ಟೋಟಲಲ್ಲೇ ಮಗು ಫೇಲ್ ಆಗಿದೆ. ಇಲ್ಲಿ ಒಂದು ವಿಷಯದಲ್ಲಿ 24 ಬಿದ್ದರೂ ಕೂಡ ಈ ಮಗು ಫೇಲು, 27 ಬಿದ್ದರೂ ಕೂಡ ಫೇಲು. ಇದನ್ನು 28 ಮಾಡ್ತಾ ಇದ್ದೀನಿ. 28 ಬಿದ್ದರೂ ಕೂಡ ಫೇಲು, ಕಾರಣ ಟೋಟಲಲ್ಲಿ ಪಾಸ್ ಆಗಿಲ್ಲ. ಹಾಗೆಯೇ ಇಲ್ಲಿ 40 ಬಿದ್ದು 24 ಇಲ್ಲೂ ಕೂಡ ಟೋಟಲಲ್ಲಿ ಏನಾಗಿದೆ, 175ಕ್ಕಿಂತ ಕಡಿಮೆ ಆಗಿದೆ. ನಾನು ಇದನ್ನು 28 ಮಾಡ್ತಾ ಇದ್ದೀನಿ ಇವಾಗ, ಅಥವಾ 30 ಮಾಡ್ತಾ ಇದ್ದೀನಿ. ಇಲ್ಲಿ ಗಮನಿಸ್ಬೋದು ನೀವು, ಇವಾಗ 175 ಆ್ಯಂಡ್ ಅಬವ್ ಇದೆ. ಒಂದೇ ವಿಷಯದಲ್ಲಿ 24 ಅಂಕಗಳು ಬಂದಿರೋದ್ರಿಂದ ಈ ಮಗು ಪಾಸ್ ಆಗುತ್ತೆ ಅಂತ ನಾವು ನಿರ್ಧರಿಸ್ಬೋದು. ಸೊ ಮತ್ತೆ ನಾನು ನಿಮ್ಗೆ ಈ ಫಾರ್ಮುಲಾವನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀಟಾಗಿ ನೀವು ಬರೀಲೇಬೇಕು. ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಆ್ಯಂಡ್ ಬ್ರ್ಯಾಕೆಟ್, ಇದು ಟೋಟಲಿನ ಅಡ್ರೆಸ್ಸು, ಸೆಲ್ ಅಡ್ರೆಸ್ಸು, L2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 175, ಕಾಮಾ, C2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 30, ಕಾಮಾ, D2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಕಾಮಾ, E2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಕಾಮಾ, F2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಕಾಮಾ, G2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಕಾಮಾ, H2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಬ್ರ್ಯಾಕೆಟ್, ಕಾಮಾ, ಇನ್ವರ್ಟೆಡ್ ಕಾಮಾ, ಪಾಸ್, ಇನ್ವರ್ಟೆಡ್ ಕಾಮಾ, ಕಾಮಾ, ಇನ್ವರ್ಟೆಡ್ ಕಾಮಾ, ಫೇಲ್, ಇನ್ವರ್ಟೆಡ್ ಕಾಮಾ, ಬ್ರ್ಯಾಕೆಟ್ ಕ್ಲೋಸ್, ಎಂಟರ್ ಅಂತ ಕೊಟ್ಟು ಎಂಟೈರ್ ಕಾಲಮಿಗೆ ಅದನ್ನು ನೀವು ಪೇಸ್ಟ್ ಮಾಡಿ. ಈ ರೀತಿ ಸುಲಭವಾಗಿ ನೀವು ಕ್ಲಾಸಿನ ರಿಸಲ್ಟಲ್ಲಿ ಪಾಸ್ ಅಥವಾ ಫೇಲನ್ನು ಗುರುತಿಸ್ಬೋದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.